ಅಂತ ಹೇಳಿದ್ರಲ್ಲ, ಓಕೆ ಹೇಳಿ. ಈಗ ಇಲ್ಲಿ ನಮ್ಮ ಹೊಸಪೇಟೆ ಇದೆಯಲ್ಲ, ಹೊಸಪೇಟೆಯಲ್ಲಿ ಎಲ್ಲ ಜಾತ್ರೆಗಳಲ್ಲಿ ಅವರು ಬಂದು ಪೊಲೀಸ್ ಅವರೇ ಬಂದು ಪಿ ಗಿಪಿ ಎಲ್ಲ ತಗೊಂಡು ಹೋಗ್ತಾರೆ. ಮತ್ತೆ ಅಲ್ಲಿ ಓಡಾಡ್ತಾರೆ, ಮಧ್ಯದಲ್ಲಿ ಜಾತ್ರೆ ಮಾಡೋ ಜಾಗದಲ್ಲೆಲ್ಲ ಓಡಾಡ್ತಾರೆ ಹೊಸಪೇಟೆ. ಓಕೆ, ಆದ್ರೆ ನಿಮ್ ಕಡೆ ಪೊಲೀಸ್ ಅವ್ರು ಬರೋದಿಲ್ಲ, ಯಾಕೆ? ನಾವೆಲ್ಲಿದ್ರಿ? ಆ? ನಾವೆಲ್ಲಿದ್ರಿ? ಇರ್ಲಿ ಸರ್, ನನ್ಗೆ ಉತ್ತರ ಕೊಡಿ. ನಾನು ಎಸ್ ಪಿ ಮೇಡಮ್ ಹತ್ರ ಮಾತಾಡಿದ್ದೀನಿ, ಹೇಳಿ ಉತ್ತರ ಕೊಡಿ. ನೀವು ಎಲ್ಲಿದ್ದೀರಿ ಅದೆಲ್ಲ ಬೇಡ. ಈಗ ನಿಮ್ದು ಎಲ್ಲ ವಿಡಿಯೋಗಳು ನಮ್ಮ ಹತ್ರ ರೆಕಾರ್ಡ್ ಇದೆ ಇಲ್ಲಿ. ಯಾಕೆ ನೀವು ಬರೋದಿಲ್ಲ? ಹಂಗಾದ್ರೆ ಮಾನ್ಯ ಎಸ್ ಪಿ ಅವರು ಹೊಸಪೇಟೆ ಅವರು ಒಂದು ಕಾನೂನ ಅಥವಾ ಅಪರಿಚಿತ ಗುಂಪುಗಳಿಂದ ಹೂಡಿಕೆ ಸಲಹೆಗಳನ್ನು ತೆಗೆದುಕೊಳ್ಳಬೇಡಿ. ಹೂಡಿಕೆ ಬಗ್ಗೆ ಹೆಚ್ಚು ಜಾಗೃತಿ ವಹಿಸಿ. ಯಾವುದೇ ಅನುಮಾನಾಸ್ಪದ ಘಟನೆ ಕಂಡು ಬಂದಲ್ಲಿ ತಕ್ಷಣವೇ 193 ರಿಪೋರ್ಟ್ ಮಾಡಿ. ಈ ಸಂದೇಶವನ್ನು ಗೃಹ ಮಂತ್ರಾಲಯದಿಂದ ಜಾರಿ ಮಾಡಲಾಗಿದೆ. ಸಾಮಾಜಿಕ ಮಾಧ್ಯಮ ಜಾಹೀರಾತುಗಳು ಅಥವಾ ಅಪರಿಚಿತ ಗುಂಪುಗಳಿಂದ ಹೂಡಿಕೆ ಸಲಹೆಗಳನ್ನು ತೆಗೆದುಕೊಳ್ಳಬೇಡಿ. ಹೂಡಿಕೆ ಬಗ್ಗೆ ಹೆಚ್ಚು ಜಾಗೃತಿ ವಹಿಸಿ. ಯಾವುದೇ ಅನುಮಾನಾಸ್ಪದ ಘಟನೆ ಕಂಡು ಬಂದಲ್ಲಿ ತಕ್ಷಣವೇ 193 ರಿಪೋರ್ಟ್ ಮಾಡಿ. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಮಾಡಲಾಗಿದೆ. ಸಾಮಾಜಿಕ ಮಾಧ್ಯಮ ಜಾಹೀರಾತುಗಳು ಅಥವಾ ಅಪರಿಚಿತ ಗುಂಪುಗಳಿಂದ ಹೂಡಿಕೆ ಸಲಹೆಗಳನ್ನು ತೆಗೆದುಕೊಳ್ಳಬೇಡಿ. ಹೂಡಿಕೆ ಬಗ್ಗೆ ಹೆಚ್ಚು ಜಾಗೃತಿ ವಹಿಸಿ. ಯಾವುದೇ ಅನುಮಾನಾಸ್ಪದ ಘಟನೆ ಕಂಡು ಬಂದಲ್ಲಿ ತಕ್ಷಣವೇ 193 ರಿಪೋರ್ಟ್. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಕರೆ ಮಾಡುತ್ತಿರುವ ವ್ಯಕ್ತಿಯು ವ್ಯವಸ್ಥೆ ಕರೆ ಮಾಡುತ್ತಿರುವ ವ್ಯಕ್ತಿಯು ಉತ್ತರಿಸುತ್ತಿಲ್ಲ. ನಮ್ಮ ಪೊಲೀಸ್ ವ್ಯವಸ್ಥೆ ಈ ರೀತಿ ಇದೆ. ನಮ್ಮ ಪೊಲೀಸ್ ವ್ಯವಸ್ಥೆ ಏನಿದೆ, ರಾತ್ರಿ ಅವರೇ ಕರೆ ಮಾಡಿದ್ರು. ಮಾನ್ಯ ಎಸ್ ಪಿ ಬಳ್ಳಾರಿ ಅವರಿಗೆ ನಾನು ಇನ್ಫಾರ್ಮೇಶನ್ ಕೊಟ್ಟಿದ್ದೆ, ಲೈವ್ ಎಲ್ಲ ವಿಡಿಯೋ ಎಲ್ಲ ಮಾಡಿ ಅವ್ರಿಗೆ ಕಳಿಸಿದ್ದು. ಈ ತೀರಿ ಜಾತ್ರೆಗಳಲ್ಲಿ ತೊಂದರೆ ಆಗ್ತಾಯಿದೆ, ಜಾತ್ರೆಗಳಲ್ಲಿ ತೊಂದರೆ ಆಗ್ತಾಯಿದೆ ಅಂತ ನಾನು ಕೊಟ್ಟೆ. ಈಗ ಪೊಲೀಸ್ ಅವರು ಅವರೇ ಕರೆ ಮಾಡಿ ನನಗೆ ನೀವೆಲ್ಲಿದ್ದೀರಾ ಅದೇ ಕತೆ. ನಾವು ಕೆಲಸ ಮಾಡ್ಬೇಕನ್ರಿ? ನನಗೆ ಸಂಬಳ ಕೊಡ್ತಾರಾ? ಸರ್ಕಾರ ನನಗೆ ಸಂಬಳ ಕೊಡ್ತಾರಾ ಹೇಳಿ? ನಾನು ಸಾಮಾಜಿಕ ಕಾರ್ಯಕರ್ತ ಇನ್ಫಾರ್ಮೇಷನ್ ಕೊಡ್ಬೋದು. ಸಂಬಳ, ತೆರಿಗೆ ಹಣ ಎಲ್ಲ ಕರ್ನಾಟಕದಲ್ಲಿರುವ ಎಲ್ಲ ತೆರಿಗೆ ಹಣದಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಸಂಬಳ ಕೊಡ್ತಾರೆ. ಆದರೆ ಪೊಲೀಸವರು ನೀವೆಲ್ಲಿದ್ದೀರಾ ಅಷ್ಟೇ. ನಾನು ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ, ಅವ್ರು ಮಾತಾಡೋ ಕೂಡ ಆಗ್ತಾ ಇಲ್ಲ. ನೋಡೋಣ, ಇನ್ನೊಂದ್ಸರಿ ಟ್ರೈ ಮಾಡ್ತೀನಿ. ನಿಮ್ಮ ಮುಂದೆ ತೋರಿಸ್ತೀನಿ ನಾನು. ಕರೆ ಮಾಡುತ್ತಿರುವ ವ್ಯಕ್ತಿಯು ನೋಡೋಣ. ಮಾನ್ಯ ಎಸ್ ಪಿ ಅವ್ರು ಕಾಲ್ ಮಾಡ್ತೀನಿ, ಅವ್ರು ತೆಗಿತಾರೆ ನೋಡೋಣ. ಓಕೆ, ಮಾನ್ಯ ಎಸ್ ಪಿ ಅವ್ರು ಕಾಲ್ ಮಾಡ್ತೀನಿ, ಅವ್ರು ತೆಗಿತಾರೆ ನೋಡೋಣ.
ನಮಗೆ ಸಂಬಳ ಕೊಡೋದಿಲ್ಲ ಸ್ನೇಹಿತರೆ, ನಾವು ಇಂಪ್ರಿಮೇಷನ್ ಕೊಡ್ತೀವಿ. ನಾವು ಇಂಪ್ರಿಮೇಷನ್ ಕೊಟ್ಟರೆ ಕೆಲಸ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಅಂದರೆ ಆರಾಮಾಗಿ ನೋಡೋಣ. ಬಾಳ್ಯ ಎಸ್ ಪಿ ಅವ್ರಿಗೆ ಫೋನ್ ಮಾಡ್ತೀನಿ, ನೋಡೋಣ ಏನು ಹೇಳ್ತಾರೆ ಅಂತ ಅವರು. ಇದು ಸಂಖ್ಯೆ ಪ್ರಸ್ತುತ ಕಾರ್ಯನಿರತವಾಗಿದೆ, ದಯವಿಟ್ಟು ನಂತರ ಪ್ರಯತ್ನಿಸಿ. आपके द्वारा डायल किया गया नंबर अभी व्यस्त है, कृपया कुछ समय पश्चात प्रयास करें. The number you have dialed is currently busy. Please try later. ಪ್ರಸ್ತುತ ಕಾರ್ಯನಿರತವಾಗಿದೆ, ದಯವಿಟ್ಟು ನಂತರ ಪ್ರಯತ್ನಿಸಿ. आपके द्वारा डायल किया गया नंबर अभी व्यस्त है, कृपया. ನೋಡೋಣ, ಅವರೇ ಮಾಡ್ಬೋದು, ಬ್ಯುಸಿ ಇದೆ, ಮಾಡ್ಬೋದು ಮೋಸ್ಟ್ಲಿ. ಈಗ ಇಲ್ಲಿ ಜಾತ್ರೆ ನಡೀತಾ ಇದೆ, ನಾನು ನಿಮಗೆ ವಿವರವಾಗಿ ಪ್ರತಿಯೊಂದು ಲೈವಲ್ಲಿ ಆಗ್ತಾಯಿದ್ದೀನಿ. ಏನು ಮಾಡ್ತಾರೆ ಅಂದರೆ ಪಿ ಪಿ ಊದ್ತಾರೆ ನೋಡಿ, ತುಂಬ ಗುಂಯಿ ಅಂತ ಕಿವಿಯಲ್ಲಿ ಊದ್ಕೊಂಡು ಹೋಗ್ತಾನೆ ಇರ್ತಾರೆ. ಇದು ನಿಷೇಧ. ಮಾನ್ಯ ಆರ್ ಟಿ ಒ ಅವರೆಲ್ಲ ನಿಷೇಧ ಮಾಡಿ, ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟ ಎಲ್ಲ ನಿಷೇಧ ಮಾಡಿ ಸೌಂಡ್ ಗುಂಯಿ ಅಂತ ಊದ್ಕೊಂಡು ಹೋಗಿ ನೀವು ನೋಡಿರ್ಬೋದು ಜಾತ್ರೆಗಳಲ್ಲಿ. ಎಲ್ಲಿ ಹೆಣ್ಮಕ್ಳು ಇರ್ತಾರೆ ಅಲ್ಲಿ ಗೂಂಡಾ ವರ್ತನೆ ಮಾಡ್ತಾರೆ ಬಂದು. ಇವ್ರಿಗೆ ತಲೆನೂ ಇಲ್ಲ ಬುಡನೂ ಇಲ್ಲ. ಇದರಲ್ಲಿ ಇವರು ಅನುಮತಿ ಕೊಡ್ಬೇಕಾದ್ರೆ ಜಾತ್ರೆಗಳಲ್ಲಿ ಪೊಲೀಸ್ ಹತ್ರ ಒಂದು ಲೆಟ್ರ್ ಕೊಡ್ತಾರೆ. ಇವರು ಯಾರು ಜಾತ್ರೆ ಮಾಡೋರು ಲೆಟ್ರ್ ಕೊಡ್ತಾರೆ. ಪೊಲೀಸವರು ಸ್ಟೇಷನಲ್ಲಿ ಅನುಮತಿ ಕೊಡ್ತಾರೆ, ಸ್ಥಳೀಯ ಪೊಲೀಸ್ ಠಾಣೆಗಳಲ್ಲಿ ಅನುಮತಿ ಕೊಡ್ತಾರೆ. ಈಗ ಅನುಮತಿ ಕೊಟ್ಟ ಮೇಲೆ ಜಾತ್ರೆಗಳಲ್ಲಿ ಓಡಾಡಬೇಕು. ಬಂದು ಯಾರು ಊದ್ತಾರೆ ಅವ್ರಿಗೆಲ್ಲ ಹಿಡ್ಕೊಂಡು ಯಾರು ಹೊಡಿಬೇಕು, ಹೌದಲ್ವಾ? ಯಾರೇ ಆಗಲಿ. ನಾನು ಒಂದೇ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಕರ್ನಾಟಕದಲ್ಲಿ ಎಲ್ಲೇ ಇದ್ದರೂ ಪರವಾಗಿಲ್ಲ, ಮಾನ್ಯ ಎಸ್ ಪಿ ರವರು ಹೊಸಪೇಟೆ, ನೀವು ಎಲ್ಲೇ ಹೋಗ್ರಿ, ಮಾನ್ಯ ಎಸ್ ಪಿ ಹೊಸಪೇಟೆ ಅವರು ಎಂಥ ಪ್ರಾಮಾಣಿಕ ದಕ್ಷ ಅಧಿಕಾರಿ ಅಂದರೆ ತುಂಬ ಖುಷಿ ಆಗ್ತಿದೆ ನನಗೆ. ಅವ್ರ ಬಗ್ಗೆ ನನಗೆ ಹೇಳ್ಕೊಂಡೇ ಹೋಗ್ತಾ ಇರ್ತೀನಿ. ಬೇಕಾದ್ರೆ ಈ ರೀತಿ ಲೈವ್ ಮಾಡಿ ನಾನು ಅವ್ರಿಗೆ ಪೋಸ್ಟ್ ಮಾಡ್ತೀನಿ. ಪೋಸ್ಟ್ ಮಾಡಬೇಕಾದ್ರೆ ತಕ್ಷಣಕ್ಕೆ 5 ನಿಮಿಷಕ್ಕೆ ಪೊಲೀಸ್ ಬರ್ತಾರೆ. ಅಲ್ಲಿ ಪೊಲೀಸ್ ಬಂದ್ಬಿಟ್ಟು ಯಾರು ಪಿ ಪಿ ಊದ್ತಾರೆ, ಬೇರೆ ರೀತಿಯ ಕಾರ್ಯ ಚಟುವಟಿಕೆಗಳು ಮಾಡ್ತಾರಲ್ಲ, ಅವ್ರನ್ನೆಲ್ಲ ಹೆಂಗೆ ಹೊಡಿತಾರೆ ಗೊತ್ತಾ? ಅವರು ಹೊಡೆದು ಅಲ್ಲಿ ಜಾತ್ರೆಯಲ್ಲಿ ಹುಡುಗರು ಪುಂಡ ಪೋಖರಿಗಳು ಇದ್ದಂಗೆ ಅವರು ಜಾತ್ರೆ 10 ಗಂಟೆ ತನಕ ಇಡ್ತಾರೆ ಪೊಲೀಸವರು. ವಿಶೇಷವಾಗಿ ಮರಿಯಮ್ಮನಹಳ್ಳಿ ಅಂತಿದೆ, ಹೊಸಪೇಟೆ ತಾಲೂಕು, ವಿಜಯನಗರ ಜಿಲ್ಲೆ. ಇಡೀ ಕರ್ನಾಟಕ ಇತಿಹಾಸ ಪುಟದಲ್ಲಿ 48 ವರ್ಷ ನಾನು ಈಗ ವಯಸ್ಸು ನನಗೆ, ನಾನು ಒಂದು 15 ವರ್ಷ ವ್ಯಾಪಾರ ಮಾಡ್ತೇನೆ. ಅಂಥ ಊರನ್ನ ನಾನು ನೋಡೇ ಇಲ್ಲ ಸ್ನೇಹಿತರೆ. 2 ದಿನ ಮುಂಚೆ ಪೊಲೀಸೆಲ್ಲ ಬಂದ್ಬಿಟ್ಟು ಈ ಪಿ ಪಿ ಊತಾರಲ್ಲ, ಈ ಲೈಟ್ ಗೀಟಲ್ಲಿ ಬಿಡ್ತಾರೆ, ಅವ್ರನ್ನೆಲ್ಲ ಎತ್ಕೊಂಡೋಗ್ಬಿಡ್ತಾರೆ. ಅವರೆಲ್ಲ ಎತ್ಕೊಂಡೋಗ್ಬಿಟ್ಟು ಎಷ್ಟು ಚೆನ್ನಾಗಿ ಆ ಜಾತ್ರೆಯಲ್ಲಿ ಹುಡುಗರು ಫಸ್ಟು ಒಂದು ಅಂಗಡಿ ಹತ್ರ ಒಂದು ನಿಲ್ತ್ಕೊಳ್ತಾರೆ ಪೊಲೀಸವರು. ಡ್ರೆಸ್ ಹಾಕೊಳ್ಳಲ್ಲ, ಮಾಮೂಲಿ ಈ ಥರ ಡ್ರೆಸ್ ಹಾಕ್ಕೊಂಡು ಹೋಗ್ತಾರೆ. ಯಾರೋ ನೀನು ಅಂತ ಕೇಳ್ತಾರೆ ಅವರು. ಪಕ್ಕದಲ್ಲಿ ಫ್ಯಾಮಿಲಿಯವ್ರು, ಸರ್ ನಮ್ಮ ಹುಡುಗ ಅಂದ್ರೆ ಮಾತ್ರ ಬಿಡೋದು ಅವರು. ಸುಮ್ಮನೆ ಹುಡುಗರು ಅವ್ರು ಡೌಟ್ ಆದರೆ ಹೆಂಗೆ ಹೊಡಿತಾರೋ ಅಲ್ಲೇ ಹೊಡಿತಾರೆ. ಒಂದು ಹುಡುಗರು ಇಲ್ಲ ಅಲ್ಲಿ. ಅಷ್ಟೊಂದು ಚೆನ್ನಾಗಿ ಈ ಪೋಂಡ ಪೋಖರಿಗಳನ್ನ ಬಿಡಿಸೋದೇ ಇಲ್ಲ ಅವ್ರಿಗೆ. ಎರಡನೇದು ಕಮಲಾಪುರ, ನಿಮ್ಗೆ ಗೊತ್ತಿರ್ಬೋದು, ಎಲ್ಲ ಲೈವ್ ನೋಡೋರು ಗೊತ್ತಿರೋದು. ಕಮಲಾಪುರ ಹೊಸಪೇಟೆ ತಾಲೂಕು, ವಿಜಯನಗರ ಜಿಲ್ಲೆ. ಅಲ್ಲೂ ಅಷ್ಟೇ ಮೊನ್ನೆ ಜಾತ್ರೆ ನಡೀತು. ಎಂಥ ವರ್ಕ್ ಮಾಡ್ತಾರೆ ಅಂದರೆ ಅಷ್ಟು ಚೆನ್ನಾಗಿ. ಮರಿಯಮ್ಮನಹಳ್ಳಿ ಇದು 2 ಕಡೆ ಮಾತ್ರ. ಹೊಸಪೇಟೆ ವ್ಯಾಪ್ತಿಗೆ ಮಾನ್ಯ ಎಸ್ ಪಿ ಅವರಿಗೆ ನಾನು ಈ ಥರ ವೀಡಿಯೋ ಮಾಡಿ ಕಳಿಸಿದ ತಕ್ಷಣ 5 ನಿಮಿಷಕ್ಕೆ ಪೊಲೀಸರು ಬರ್ತಾರೆ. ನಮ್ಮ ಬಳ್ಳಾರಿಯಲ್ಲಿ ಮಾತ್ರ ಅದು ಗತಿ. ನೋಡೋಣ, ಟ್ರೈ ಮಾಡೋಣ. ಎಸ್ ಪಿ ಅವ್ರಿಗೆ ಟ್ರೈ ಮಾಡ್ತೀನಿ, ನೋಡೋಣ ಏನು ಮಾಡ್ತಾರೆ ಅಂತ. ಎಸ್ ಪಿ ಅವ್ರಿಗೂ ಟ್ರೈ ಮಾಡ್ತೀನಿ, ಇನ್ಸ್ಪೆಕ್ಟರ್ಗೂ ಟ್ರೈ ಮಾಡ್ತೀನಿ. ರಾತ್ರಿ ಕಾಲ್ ಮಾಡಿದರು, ನೋಡೋಣ ಎಸ್ ಪಿ ಅವ್ರು ಏನು ಹೇಳ್ತಾರೆ ನೋಡೋಣ. ಇಲ್ಲಾಂದರೆ ಎಲ್ಲ ವೀಡಿಯೋ ಎತ್ಕೊಂಡೋಗಿ ನಾನು ಗೌರವಾನ್ವಿತ ಮಾನ್ಯ ಶ್ರೀಮತಿ ಶಾಲಿನಿ ರಜನೀಶ್ ಮೇಡಮ್ಗೆ ನಾನು ಕೊಟ್ಬಿಡ್ತೀನಿ. ತುಂಬ ತೊಂದರೆ ರೀ, ಕಷ್ಟ ಆಗ್ತದೆ. ಪೊಲೀಸವರು ತೆಗಿಯೋಂಗಿಲ್ಲ. ಪೊಲೀಸ್ಗೆ ಏನು ವ್ಯವಸ್ಥೆ? ಪೊಲೀಸವರು ತೆಗಿಬೇಕು. ನಿನ್ನೆ ಅವರೇ ಕಾಲ್ ಮಾಡಿದ್ದಾರೆ. ಈಗ ಅವ್ರು ತೆಗಿಯೋದಿಲ್ಲ ಅಂದರೆ ಏನು ಲೆಕ್ಕ? ನೀವು ಡಯಲ್ ಮಾಡಿದ ಸಂಖ್ಯೆ ಪ್ರಸ್ತುತ ಕಾರ್ಯನಿರತವಾಗಿದೆ, ದಯವಿಟ್ಟು ನಂತರ ಪ್ರಯತ್ನಿಸಿ. आपके द्वारा डायल किया गया नंबर अभी व्यस्त है, कृपया कुछ समय पश्चात प्रयास करें. The number you have dialed is currently busy. Please try later. ನೀವು ಡಯಲ್ ಮಾಡಿದ ಸಂಖ್ಯೆ ಪ್ರಸ್ತುತ ಕಾರ್ಯನಿರತವಾಗಿದೆ, ದಯವಿಟ್ಟು
ಮಾಡುತ್ತಿರುವ ವ್ಯಕ್ತಿಯು ಉತ್ತರಿಸುತ್ತಿಲ್ಲ. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಇದು ನಮ್ಮ ವ್ಯವಸ್ಥೆ. ಇದೇ ಕರೆನ ನಾನು ಮಾನ್ಯ SP ಹೊಸಪೇಟೆಗೆ ನಾನು ಕಾಲ್ ಮಾಡಿದ್ರೆ ಇಮ್ಮಿಡಿಯೇಟ್ಲಿ ತೆಗಿತಾರೆ. ಇಮ್ಮಿಡಿಯೇಟ್ಲಿ ತಕ್ಷಣಕ್ಕೆ ತೆಗಿತಾರೆ, ತಕ್ಷಣ ಕೆಲಸ ಮಾಡ್ತಾರೆ. ತುಂಬ ಇಷ್ಟ. ಆಮೇಲೆ ಜಾತ್ರೆಗಳಲ್ಲಿ ಈಗ ಹಿಂದ್ಗಡೆ ಜೂಜಾಡ್ತಾರೆ. ನಿಮ್ಗೆಲ್ಲರಿಗೂ ಗೊತ್ತಿರೋ ವಿಷಯ ಜೂಜ್. ಈಗ ನಾನು ಹೋಗಿ ಲೈವ್ ಮಾಡೋಕ್ಕಾಗೋದಿಲ್ಲ, ನನಗೆಲ್ಲ ಹೊಡೆದು ಬಿಡ್ತಾರೆ. ಆಮೇಲೆ ಎಲ್ಲ ಅಲ್ಲಿ ಸೋತಿರೋರೆ ತುಂಬ ಜನ ಇರ್ತಾರೆ, ಕುಡಿದ್ಬಿಟ್ಟು ಜೂಜ್ ಆಡಿಸ್ತಾ ಇರ್ತಾರೆ, ಹಿಂದ್ಗಡೆನೇ ಆಡಿಸ್ತಾ ಇದ್ದಾರೆ. ಅರ್ಥ ಆಗ್ತಾರ? ಈ ರೀತಿ ಕೆಲಸ. ಇದು ವಿಡಿಯೋ ಮಾಡೋಕ್ಕೆ ನಾನು ಒಂದು ಹುಡುಗನಿಗೆ ಹೇಳಿದ್ದೀನಿ, ಅವ್ನು ವಿಡಿಯೋ ಮಾಡಿ ಕೊಡ್ತಾನಂತೆ. ಎಲ್ಲ ಸ್ಥಳೀಯ ಠಾಣೆಗಳಲ್ಲಿ ಜೂಜ್ ಆಡ್ಸೋಕ್ಕೆ ರೊಕ್ಕ ತೊಗೊಂಡ್ಬಿಡ್ತಾರೆ, ದುಡ್ಡು ತೊಗೊಂಡು ಆಡಿಸ್ತಾರೆ. ಇದು ನನಗೆ ಗೊತ್ತಿಲ್ಲ, ನಿಮ್ಮೆಲ್ಲರಿಗೂ ಗೊತ್ತಿರುವ ವಿಷಯ. ನಮ್ಮ ಪೊಲೀಸ್ ವ್ಯವಸ್ಥೆ ಹೆಂಗಿದೆ, ಈ ರೀತಿ ನಮ್ಮ ವ್ಯವಸ್ಥೆ. ಈ ವ್ಯವಸ್ಥೆಯಲ್ಲಿ ನಾವು ಬದಲಾವಣೆ ಆದಷ್ಟು ಮಾಡಬೇಕು ಅಂತೀನಿ. ಈಗ ನನಗೆ ಜಾತ್ರೆ ಇನ್ನೊಂದು 2-3 ಜಾತ್ರೆ ಮುಗಿತಿದೆ. ಬಳ್ಳಾರಿದಲ್ಲೇ ತುಂಬ ಜಾತ್ರೆಗಳಿದೆ. ಇದೆಲ್ಲ ಸರ್ಕೊಂಡು ಎಲ್ಲ ವೀಡಿಯೋ ಮಾಡಿ ಎತ್ಕೊಂಡು ಹೋಗ್ಬಿಟ್ಟು ಎಲ್ಲಿ ಕೊಟ್ಬಿಡ್ತೀನಿ ಗೊತ್ತಾ ನಾನು? ಕರ್ನಾಟಕದ ಮುಖ್ಯ ಕಾರ್ಯದರ್ಶಿಗಳಾದ ಶ್ರೀಯುತ ಶ್ರೀಮತಿ ಶಾಲಿನಿ ರಜನೀಶ್ ಅವ್ರಿಗೆ ವಿಡಿಯೋ ಕೊಟ್ಬಿಡ್ತೀನಿ. ಪೆನ್ ಡ್ರೈವ್ ನಾನು ಹೇಳಿದ ನೆನ್ನೆ ಕೂಡ ಎಲ್ಲ ಸಂಬಂಧಪಟ್ಟ ಎಲ್ಲ ಪೆನ್ ಡ್ರೈವ್ ಲೆವೆಲ್ ಒಂದು 16 GB ಹೋದ್ರೆ ನಂದೇ ಒಂದು 500 ರೂಪಾಯಿ ಖರ್ಚಾಗಲಿ. ಎತ್ಕೊಂಡೋಗಿ ಅಲ್ಲಿ ಕೊಟ್ಬಿಡ್ತೀನಿ ಶಾಲಿನಿ ರಜನೀಶ್ ಮೇಡಮ್ಗೆ. ಇವ್ರು ಏನು ಕೆಲಸಗಳು ಮಾಡ್ತಾರೆ ಅಧಿಕಾರಿಗಳೆಲ್ಲ ಗೊತ್ತಾಗಬೇಕಲ್ವಾ? ಈಗ ನಾನು ಹಂಗೆ ಮಾಡೋದು. ಇನ್ನೊಂದು ಜಾತ್ರೆ ನನಗೆ ಈಗ 2-3 ಜಾತ್ರೆ ಇಷ್ಟರಲ್ಲಿ ನಾನು ಹೋಗ್ತೀನಿ, ಔಟೆಲ್ಲ ಪೆನ್ ಡ್ರೈವ್ಗೆ ಹಾಕ್ಕೊಂಡು ನಂದೇ 500 ರೂಪಾಯಿ ಖರ್ಚಾಗಲಿ. ಅಧಿಕಾರಿಗಳು ಏನು ಕೆಲಸ ಮಾಡ್ತಾರೆ, ಯಾಕೆ ಕರೆಗಳು ಸ್ವೀಕರಿಸೋದಿಲ್ಲ, ಯಾಕೆ ಕೆಲಸ ಮಾಡೋಕ್ಕೆ ಇಷ್ಟ ಇದೆ ಇಲ್ವೋ, ಇದೆಲ್ಲ ಕೊಡಬೇಕಲ್ವಾ? ಸುಮ್ಮನೆ ಹೇಳೋಕ್ಕಿಂತ ಈಗ ನಾನು ಎಲ್ಲ TV ಚಾನಲ್ ಮಾಧ್ಯಮದವ್ರಿಗೆ ಒಬ್ರಿಗೆ ಹೇಳಿದ್ದೀನಿ, ಅವರೆಲ್ಲ ಪೆನ್ ಡ್ರೈವ್ಗೆ ಹಾಕ್ಕೊಡ್ತಾರಂತೆ. ಕೊಟ್ಬಿಟ್ಟು ಎತ್ಕೊಂಡೋಗಿ ಮೇಡಮ್ ಹತ್ರ ಕೊಟ್ಬಿಡ್ತೀನಿ ವಿಧಾನಸೌಧದಲ್ಲಿ, ನೋಡೋಣ ಅವ್ರು ಏನು ಕೆಲಸ ಮಾಡ್ತಾರೆ ಅಂತ ಗೊತ್ತಾಗ್ತದಲ್ವಾ? ಈಗ ಈ ವರ್ಷ ಎಲ್ಲ ತುಂಬ ದಾಖಲೆಗಳು ಹಿಡ್ದಿದ್ದೀನಿ, ಪಕ್ಕಾ ಎವಿಡೆನ್ಸ್ಗಳು ಹಿಡ್ದಿದ್ದೀನಿ. ಎಲ್ಲ ಪೆನ್ ಡ್ರೈವ್ಗೆ ಹಾಕಿ ಎತ್ಕೊಂಡು ಕೊಡ್ತೀನಿ. ನೋಡೋಣ ಇದ್ರ ಬಗ್ಗೆ ಅವ್ರು ಏನಂತಾರೆ ನೋಡೋಣ. ಇನ್ನೊಂದ್ಸರಿ ಟ್ರೈ ಮಾಡ್ತೀನಿ ನಿಮ್ಮ ಮುಂದೆ, ನೋಡೋಣ. ನೀವು ಡಯಲ್ ಮಾಡಿದ ಸಂಖ್ಯೆ ಪ್ರಸ್ತುತ ಕಾರ್ಯನಿರತವಾಗಿದೆ. ನೋಡಿ, ಅವರು ಫೋನ್ ಮಾಡಿದ್ದು ಮೆಸೇಜ್ ನಿಮಗೆ ತೋರಿಸ್ತೀನಿ. ರಾತ್ರಿ ನಾನು ಫೋನ್ ಮಾಡಿದ್ದೆ, ನಾನು ಬೇರೆ ಕಡೆ ಇದ್ದೆ. ನಿಮಗೆ ಗೊತ್ತಾಗಬೇಕು ಸ್ನೇಹಿತರೆ, ಪ್ರತಿಯೊಬ್ಬರು ದಾಖಲೆಗಳು ಇಟ್ಕೊಂಡೇ ನಾನು ಮಾತಾಡೋದು. ನೋಡಿ ತೋರಿಸ್ತೀನಿ. ಅವರು ನಾನು ಅದ್ರ ಫೋನ್ ಮಾಡಿದ್ದು ನಿಮಗೆ ಟೈಮ್ಸ್ ತೋರಿಸ್ತೀನಿ. ಸಾಕ್ಷಿ ಆಧಾರಗಳು ನನ್ನ ಹತ್ರ ಇದೆ. ನಾನು ಕಾಲ್ ಮಾಡಿದ್ದವ್ರಿಗೆ, ನನಗೆ ಸೈಲೆಂಟ್ ಇಟ್ಟಿರ್ತೀನಲ್ಲ, ನನಗೆ ಕಾಲ್ ಬರೋದು ಗೊತ್ತಾಗೋದಿಲ್ಲ. ಯಾಕಂದರೆ ನಾನು ಎಲ್ಲೆಲ್ಲೂ ಇರ್ತೀನಿ. ನಾನು ಅವ್ರಿಗೆ ಕಾಲ್ ಮಾಡ್ತೀನಿ. ನಿಮಗೆ ಎವಿಡೆನ್ಸ್ ತೋರಿಸ್ಬೇಕು, ಸಾಕ್ಷಿ ತೋರಿಸ್ಬೇಕು ನಿಮಗೆ. ರಾತ್ರಿ ನಾನು ಫ್ರೀ ಆಗಿದ್ದಿದ್ದು ನೋಡಿ ತೋರಿಸ್ತೀನಿ ನಿಮಗೆ. ಏಳು ಗಂಟೆಗೆ ಅವ್ರು ಕರೆ ಮಾಡ್ತಾನೆ, ಸೈಲೆಂಟ್ ಮಾಡಿದ್ದು ಮೆಸೇಜ್ ಬರುತ್ತೆ. ರಾತ್ರಿ 11 ಕಾಲಿಗೆ ನಾನು ಕಾಲ್ ಮಾಡ್ತೀನಿ. ಅವರು ಎಲ್ಲಿದ್ಯಾ, ಬೇರೆ ಇದೇ ಕಥೆನೇ ಇವ್ರದ್ದು. ಆಯಿತು ನಾನು ಕೆಲಸ ಮಾಡ್ತೀನಪ್ಪ, ಇದೆಲ್ಲ ಇಲ್ಲ. ಎಲ್ಲಿದ್ಯಾ ಈಗಲೂ ಹಂಗೆ ಹೇಳಿದ್ರು, ನಿಮ್ಮ ಮುಂದೆನೇ ಹೇಳಿದ್ರು, ಎಲ್ಲಿದ್ಯಾ. ಕಂಪ್ಲೇಂಟ್ ಕೊಟ್ಟವ್ರಿಗೆ ಕೇಸ್ ಹಾಕ್ಬಿಡ್ತಾರೆ. ಈಗ ಏನು ವ್ಯವಸ್ಥೆ ಇದೆ, ಪೊಲೀಸ್ ಇಲಾಖೆ ವ್ಯವಸ್ಥೆ ಇದೆ ಅಂದರೆ ಬಳ್ಳಾರಿ ವ್ಯಾಪ್ತಿಯಲ್ಲಿ, ಹೊಸಪೇಟೆಯಲ್ಲಿ ಇಲ್ಲ. ನೀವು ಬೇಕಾದ್ರೆ ಹೊಸಪೇಟೆ SP ಅವ್ರ ಹತ್ರ ನೀವು ಮಾತಾಡ್ಬೋದು. ತುಂಬ ಒಳ್ಳೆಯವರು ಎಲ್ಲರೂ ಹೇಳ್ತಾರೆ, ನಾನು ನೋಡಿಲ್ಲ ಅವ್ರನ್ನ. ತುಂಬ ಒಳ್ಳೆಯವರು ಅಂತ ಎಲ್ಲರೂ ಹೇಳ್ತಾರೆ. ಆದರೆ ನಾನು ಲೈವ್ ಮಾಡಿ ವೀಡಿಯೋ ಮಾಡಿ ಹಾಕಿದ ತಕ್ಷಣ ಪೊಲೀಸ್ ಬಂದುಬಿಡ್ತಾರೆ. ಇದು ವ್ಯವಸ್ಥೆ. ಆದರೆ ಬಳ್ಳಾರಿ SP ಅವ್ರ ಹತ್ರ ಕಂಟ್ರೋಲೇ ಇಲ್ಲ. ಈಗ ನಾನು
2-3 ದಿನ ಆದಮೇಲೆ ಇವ್ರದ್ದೆಲ್ಲ ನಾನು ಯಾರ್ಯಾರು ಕರೆ ಮಾಡ್ತೀನಿ ಎಲ್ಲ ನಿಮಗೆ ತೋರಿಸ್ತೀನಿ. ಪ್ರತಿಯೊಂದು ಲೈವಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಅವ್ರು ಹಿಂಗಂದ್ರು, ಇವ್ ನೋಡಿ ನಂಬರೇ ತೋರಿಸ್ತಾ ಇರ್ತೀನಿ ನಾನು. ಇದೆಲ್ಲ ನನಗೆ ಹೇಳ್ಕೊಟ್ಟಿದ್ದು ಮಾಧ್ಯಮದವ್ರು ಹೇಳ್ಕೊಟ್ಟಿದ್ದು. ಸರ್ ಏನು ಮಾಡಿ ನೀವು ಸರ್, ನೀವು ಫೋನ್ ಮಾಡ್ಬೇಕಾದ್ರೆ SP ಅಂತ ನಂಬರ್ ಹಾಕಿದ್ರೆ ನಂಬರ್ ಗೊತ್ತಾಗೋದಿಲ್ಲ. ನೀವು ಅವ್ರನ್ನ ನಂಬರ್ ತೆಗೆದುಬಿಡಿ, ಹೆಸರು ತೆಗೆದುಬಿಡಿ, ಅವಾಗ ಅವ್ರ ನಂಬರ್ ಗೊತ್ತಾಗ್ಬಿಡುತ್ತೆ. ಅವಾಗ ಅವ್ರಿಗೆ ಕಾಲ್ ಮಾಡ್ತಾರೆ ಸಂಬಂಧಪಟ್ಟವರು. ಈ ರೀತಿ ಹೋಗಿ ಅಂತ ನನಗೆ ಮಾಧ್ಯಮದವರೇ ಹೇಳ್ಕೊಟ್ಟಿರೋದು. ನಾಗಸೂರ್ಯ ಅಂತಿದ್ದಾರೆ, ತುಂಬ ಒಳ್ಳೆಯ ಮಾಧ್ಯಮದ ಸ್ನೇಹಿತರು ಅಂತ ಹೇಳ್ಬೋದು. ರವಿ ಸೂರ್ಯ ಅಂತಲೂ ಇದೆ, ಅವರೇ ನನಗೆ ಎಲ್ಲ ಐಡಿಯಾ ಹೇಳ್ಕೊಡ್ತಾ ಇರೋದು. ಅವ್ರು ಹೇಳ್ಕೊಟ್ಮೇಲೆ ಅದೇ ರೀತಿ ಮಾಡ್ತಾರೆ. ನೋಡಿ, ಒಬ್ಬರಿಗೆ ಮಾರ್ಗದರ್ಶನ ಅಂತ ಇರುತ್ತೆ. ಈಗ ನನಗೆ ಮಾರ್ಗದರ್ಶನ ರವಿ ಸೂರ್ಯ, ನಾವು ನಾಗಸೂರ್ಯ ಅಂತಲೂ ಕರಿತೀವಿ. ಅವರು ತುಂಬ ಅದ್ಭುತವಾದ ಕೆಲಸಗಳು ಮಾಡ್ತಾರೆ, ತುಂಬ ಅದ್ಭುತವಾದ ಕೆಲಸಗಳು. ಎಂಥ ಕೆಲಸಗಳನ್ನ ಫೋನಲ್ಲಿ ಕೆಲಸ ಮಾಡ್ತಾರೆ ಅವರು ಮಾಧ್ಯಮ ಸ್ನೇಹಿತರು. ಮಾನವ ಹಕ್ಕುಗಳ ಇದರಲ್ಲಿದ್ದಾರೆ, ಆಯೋಗದಲ್ಲಿ, ನಿರುದ್ಯೋಗ ಬಳಗದಲ್ಲಿ ತುಂಬ ಅವ್ರದ್ದು ಸಂರಕ್ಷಣಾ ತುಂಬ ಸಂಘಟನೆಗಳಿದೆ, ಅವರಿದ್ದಾರೆ. ಅವರು ಹೇಳಿಕೊಟ್ಟು, ಅವರು ನನಗಿಂತ ಚಿಕ್ಕ ವಯಸ್ಸಾದ್ರೂ ನಾನು ಗುರುಗಳೇ ಅಂತಲೇ ಕರಿತೀನಿ. ಯಾಕಂದರೆ ವಯಸ್ಸಿಗೆಲ್ಲ ಬರೋದಿಲ್ಲ ಗುರುಗಳೇ, ಶಿಷ್ಯ ಗುರುಗಳೇ ಬರೋದಿಲ್ಲ. ನನಗೆ ತುಂಬ ಹೇಳ್ಕೊಡ್ತಾರೆ ಅವರು. ಆ ರೀತಿ ನಾನು ಮಾಡಿದ್ದೀನಿ, ಈಗಲೂ ಮಾಡ್ತಾಯಿದ್ದೀನಿ. ಇದು ನಮ್ಮ ವ್ಯವಸ್ಥೆ. ನೋಡೋಣ, ಇದ್ರ ಬಗ್ಗೆ ನಾನು 1-2 ದಿನ ಆದಮೇಲೆ ಎಲ್ಲ ಕ್ಲೀನಾಗಿ ಕೂತ್ಕೊಂಡು ಟೆಲಿಕಾಸ್ಟ್ ಮಾಡ್ತೀನಿ. ನಾನು ಎಲ್ಲ ಪೆನ್ಡ್ರೈವ್ಗೆ ಹಾಕಿ, ಈಗ ವಿಧಾನಸೌಧಕ್ಕೆ ಹೋಗ್ತಾಯಿದ್ದೀನಿ ನಾನು. ಇನ್ನು 2 ದಿನದಲ್ಲಿ ಹೊರಟುಬಿಡ್ತೀನಿ. ಎಲ್ಲ ಪೆನ್ಡ್ರೈವ್ಗೆ ಹಾಕ್ಬಿಟ್ಟು ಅವ್ರ ಹತ್ರ ಕೊಟ್ಟರೆ ಎಲ್ಲ ಫೇಸ್ಬುಕ್ ಅವ್ರು ಕಳಿಸ್ತಾರೆ, ಎಲ್ಲ ಪೆನ್ಡ್ರೈವ್ಗೆ ಹಾಕ್ಕೊಡ್ತಾರೆ. ಎಲ್ಲ ತಗೊಂಡು ಹೋಗ್ಬಿಟ್ಟು ಮಾನ್ಯ ಶ್ರೀಯುತ ಶ್ರೀಮತಿ ಶಾಲಿನಿ ರಜನೀಶ್ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಕೊಡ್ತೀನಿ. ನೋಡೋಣ ಏನು ಮಾಡ್ತಾರೆ ಅಂತ. ಅವ್ರು ಕೆಲಸ ಮಾಡಬೇಕು. ಯಾಕಂದ್ರೆ ಪೆಂಡಾಗ ನಾನು 500 ರೂಪಾಯಿ ಕೊಟ್ಟು ಖರ್ಚು ಮಾಡಲ್ವಾ. ನೋಡೋಣ. ಧನ್ಯವಾದ. ಶುಭ ದಿನ. ಎಲ್ಲದಕ್ಕೂ ಒಳ್ಳೇದಾಗಲಿ. ಎಲ್ಲರೂ ಪ್ರಶ್ನೆ ಮಾಡಿ.